ಕೆಂಪೇಗೌಡರ ಬ್ಯಾನರ್ಗೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಲಾಗಿದೆ. ಚನ್ನಪಟ್ಟಣದ ದೇವರಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕೆಂಪೇಗೌಡರ ಬ್ಯಾನರ್ಗೆ ಕಿಡಿಗೇಡಿಗಳಿಂದ ಬೆಂಕಿ ಹಚ್ಚಲಾಗಿದೆ. ಚನ್ನಪಟ್ಟಣದ ದೇವರಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ಇಲ್ಲಿ ನಡೆದಿರುವಂತಹ ಘಟನೆ ಅಂದ್ರೆ ಚನ್ನಪಟ್ಟಣದ ದೇವರಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ. ತಡರಾತ್ರಿ ಕಿಡಿಗೇಡಿಗಳು ಕೃತ್ಯವನ್ನ ಎಸಗಿದ್ದಾರೆ. ಗ್ರಾಮಸ್ಥರು ಈಗಾಗಲೇ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ತಪ್ಪಿತಸ್ಥರು ಯಾರೇ ಆಗಿದ್ರು ಕೂಡ ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು, ತಪ್ಪಿತಸ್ಥರಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ. ಕೆಲ ದಿನಗಳ ಹಿಂದೆ ಕೆಂಪೇಗೌಡ ಜಯಂತಿ ಆಚರಣೆಯನ್ನ ಮಾಡಲಾಗಿತ್ತು. ದೇವರಹಳ್ಳಿ ಗ್ರಾಮದ ಸರ್ಕಲ್ನಲ್ಲಿ ಒಂದು ಬ್ಯಾನರ್ ಅನ್ನ ಕೂಡ ಹಾಕಲಾಗಿತ್ತು. ಬ್ಯಾನರ್ಗೆ ಇದೀಗ ಬೆಂಕಿ ಹಚ್ಚಿದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಕೆಂಪೇಗೌಡ ಆಚರಣೆ ಹಿನ್ನೆಲೆಯಲ್ಲಿ ಒಂದು ಗ್ರಾಮದ ಮಧ್ಯೆ ಬ್ಯಾನರ್ ಅನ್ನ ಹಾಕಿರ್ತಾರೆ. ಕೆಂಪೇಗೌಡರ ಫೋಟೋವನ್ನ ಆಧರಿಸಿ ಒಂದು ಬ್ಯಾನರ್ ಅನ್ನ ಹಾಕಿರ್ತಾರೆ. ರಾತ್ರೋರಾತ್ರಿ ಕಿಡಿಗೇಡಿಗಳು ಬಂದು ಬೆಂಕಿಯನ್ನ ಹಚ್ಚಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಗ್ರಾಮಸ್ಥರು ಈಗಾಗಲೇ ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಅದು ಯಾರೇ ಆಗಿರಲಿ ಆದಷ್ಟು ಬೇಗ ಕ್ರಮವನ್ನ ಕೈಗೊಂಡು ಅವರ ವಿರುದ್ಧ ಕಠಿಣ ಶಿಕ್ಷೆಯನ್ನ ನೀಡಬೇಕು ಅಂತ ಹೇಳಿ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಸಂಪಟ್ ಯಾರಿಗಾರ ತೊಂದರೆ ಕೊಟ್ಟಿದ್ರೆ ಮಾಡ್ಬೇಕು ಅವರು. ಅಲ್ಲ ಎದುರುಗಡೆ ಬರ್ಬೇಕು. ಅಲ್ಲ ಇವತ್ತು ನಾಳೆ ದಿನ ಮನ್ಸು ಶೂಟ್ ಹಾಕ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಎಲ್ಲಿದೆ? ಇವತ್ತು ಫ್ಲೆಕ್ಸ್ ಶೂಟ್ ಹಾಕೋರು ನಾಳೆ ಮನುಷ್ಯನ ಸೀಮೆಣ್ಣೆ ಶೂಟ್ ಹಾಕ್ತಾರ. ಬನ್ನಿ ಹೋರಾಟ ಮಾಡುವ. ನಾಳೆ ದಿನ ಈ ಫ್ಲೆಕ್ಸ್ ಶೂಟ್ ಹಾಕೋರು ನಾಳೆ ದಿನ ಎಲ್ಲಾರು ಶೂಟ್ ಹಾಕ್ತಾರೆ. ಬುದ್ಧಿ ಯಾವ್ದಾರ ಮಾಡು, ಏನಾರ ಮಾಡು, ಗಾರಳಿ ಬೀದಿಲಿ ಸಂಪಟ್ ಯಾರಿಗಾರ ತೊಂದರೆ ಕೊಟ್ಟಿದ್ರೆ ಮಾಡ್ಬೇಕು ಅವರು. ಅಲ್ಲ ಎದುರುಗಡೆ ಬರ್ಬೇಕು. ಅಲ್ಲ ಇವತ್ತು ನಾಳೆ ದಿನ ಮನ್ಸು ಶೂಟ್ ಹಾಕ್ತಾರೆ. ಪ್ರಜಾಪ್ರಭುತ್ವದಲ್ಲಿ ನ್ಯಾಯ ಎಲ್ಲಿದೆ?